ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಅವರೆಲ್ಲರೂ ಪೂರ್ವ ನಿಗದಿ ಕೆಲಸಕ್ಕಾಗಿ ಸಮಾರಂಭಗಳಿಗಾಗಿ ತೆರಳುತ್ತಾ ಇದ್ದವರು. ಸ್ವಲ್ಪ ಬೇಗ ಮತ್ತೆ ಸಮಯಕ್ಕೆ ಸರಿಯಾಗಿ ತಲುಪ್ತೀವಿ ಅಂತ ವಿಮಾನದ ಟಿಕೆಟ್ ಅನ್ನ ಬುಕ್ ಮಾಡಿದ್ರು. ಆದ್ರೆ ಆ ಏರ್ಲೈನ್ಸ್ ಮಾತ್ರ ಪ್ರಯಾಣಿಕರ ನಂಬಿಕೆಯನ್ನ ಕಳೆದುಕೊಳ್ಳುವಂತ ಕೆಲಸ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 100 ವಿಮಾನಗಳು ಏಕಾಏಕಿ ರದ್ದಾಗಿದ್ದು ಏರ್ಪೋರ್ಟ್ಗೆ ಬಂದ ಸಾವಿರಾರು ಪ್ರಯಾಣಿಕರು ಶಾಕ್ ಆಗಿದ್ದಾರೆ. ಇವತ್ತು ನನ್ನ ಮಗನ ನಾಮಕರಣಕ್ಕೋಸ್ಕರ ನಾನು ಇಡೀ ಫ್ಯಾಮಿಲಿನ ಕರ್ಕೊಂಡು ಜೊತೆಗೆ ಹೋಗಬೇಕು ಅಂತ ಇದ್ದಾಗ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದೆ. ದೇಶಾದ್ಯಂತ 600ಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ರದ್ದು. ಕೆಐಎವಿಯಿಂದ ಇಂದು 102 ವಿಮಾನಗಳ ಹಾರಾಟ ಕ್ಯಾನ್ಸಲ್. ವಿಮಾನಗಳ ದಿಢೀರ್ ರದ್ದಿನಿಂದಾಗಿ ದೇಶಾದ್ಯಂತ ಏರ್ಪೋರ್ಟ್ಗಳಲ್ಲಿ ಅವ್ಯವಸ್ಥೆ ನಿರ್ಮಾಣವಾಗಿದೆ. ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ದೆ ಇಲ್ಲದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅದರಲ್ಲೂ ಪುಟ್ಟ ಮಕ್ಕಳು, ವೃದ್ಧರು, ರೋಗಿಗಳ ಪಾಡಂತೂ ಹೇಳತೀರದಾಗಿದೆ. ಗೋಳಾಟ 1. ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ತಂದೆ ಪರದಾಟ. ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟ ರದ್ದಾಗಿದೆ. ಮಗಳಿಗೆ ಸ್ಯಾನಿಟರಿ ಪ್ಯಾಡ್ ಇಲ್ಲದೆ ತಂದೆ ಪರದಾಡಿರುವ ಘಟನೆ ನಡೆದಿದೆ. ಮಗಳಿಗೆ ರಕ್ತಸ್ರಾವ ಆಗ್ತಿದೆ, ಅರ್ಜೆಂಟ್ ಪ್ಯಾಡ್ ಕೊಡಿ ಅಂತ ಮಹಿಳಾ ಸಿಬ್ಬಂದಿಗೆ ತಂದೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ಗೋಳಾಟ 2. ಮಗನ ನಾಮಕರಣಕ್ಕೂ ಹೋಗಲಾಗದೆ ತಂದೆ ಪರದಾಟ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಗನ ನಾಮಕರಣಕ್ಕೂ ಹೋಗದೆ ತಂದೆ ಪರದಾಡಿದರು. ಜೈಪುರದಲ್ಲಿ ನಾಳೆ ನಡೆಯಬೇಕಿದ್ದ ಮಗನ ನಾಮಕರಣಕ್ಕೆ ಕುಟುಂಬ ಸಮೇತ ಹೋಗಲು ತಂದೆ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ದಿಢೀರ್ ರದ್ದಾಗಿ ಬೆಳಗ್ಗೆಯಿಂದ ಏರ್ಪೋರ್ಟ್ನಲ್ಲೇ ಕುಟುಂಬ ಇರುವಂತಾಯಿತು. ಇಡೀ ವರ್ಷದಲ್ಲಿ ನಾನು ಸುಮಾರು ಒಂದು 10 ರಿಂದ 12 ಬಾರಿ ಇಂಡಿಗೋ ಫ್ಲೈಟನ್ನೇ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು ಕಸ್ಟಮರ್ ಆಗಿ ಇಷ್ಟು ಬಿಸ್ನೆಸ್ಸನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಅದೊಂದು ನಂಬಿಕೆ ಇರುತ್ತೆ ಅವ್ರ ಮೇಲೆ ಅಂತ. ಅಂಥದ್ರಲ್ಲಿ ಇವತ್ತು ನನ್ನ ಮಗನ ನಾಮಕರಣಕ್ಕೋಸ್ಕರ ನಾನು ಇಡೀ ಫ್ಯಾಮಿಲಿನ ಕರ್ಕೊಂಡು ಜೊತೆಗೆ ಹೋಗಬೇಕು ಅಂತ ಇದ್ದಾಗ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದು. ಆ ಮೊಮೆಂಟನ್ನು ನನ್ನಿಂದ ಕಿತ್ಕೊಂಡಿದ್ದಾರೆ ಇಂಡಿಗೋ ಏರ್ಲೈನ್ಸ್ ಅವರು. ಗೋಳಾಟ 3. ಮಗನ ಮದುವೆಗೆ 110 ಟಿಕೆಟ್ ಬುಕ್ ಮಾಡಿ ತಂದೆ ಪರದಾಟ. ಇನ್ನು ಭುವನೇಶ್ವರದಲ್ಲಿ ಮಗನ ಮದುವೆಗೆ ತೆರಳಲಾಗದೆ ಪೋಷಕರು ಪರದಾಡಿದ್ದಾರೆ. ಪುತ್ರನ ವಿವಾಹಕ್ಕೆ ಅಂತ ಮಹೇಂದ್ರ ಕುಮಾರ್ ಎಂಬುವರು 110 ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನಗಳ ಹಾರಾಟ ರದ್ದಿನಿಂದ ಮದುವೆಗೆ ಹೋಗಲಾಗದೆ ವರ್ಣ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಗೋಳಾಟ 4. 1 ತಿಂಗಳ ಮಗುವಿನ ಜೊತೆ ಕುಟುಂಬದವರ ಪರದಾಟ. ಪಾಟ್ನಾಗೆ ತಮ್ಮನ ನಿಶ್ಚಿತಾರ್ಥಕ್ಕೆ ತೆರಳಲು ಏರ್ಪೋರ್ಟ್ಗೆ ಆಗಮಿಸಿರುವ ಕುಟುಂಬ 1 ತಿಂಗಳ ಮಗುವಿನ ಜೊತೆ ಪರದಾಡಿದೆ. ಕಳೆದ 24 ಗಂಟೆಯಿಂದ ವಿಮಾನಕ್ಕಾಗಿ ಕಾದು ಕಾದು ಕುಟುಂಬ ಸುಸ್ತಾಗಿದೆ. ಗೋಳಾಟ 5. ತಾಯಿಯನ್ನ ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಿದ್ದ ಮಗನಿಗೆ ಶಾಕ್. ತಾಯಿಗೆ ಚಿಕಿತ್ಸೆ ಕೊಡಿಸಲು ಹೊರಟಿದ್ದವನಿಗೂ ಇಂಡಿಗೋ ಶಾಕ್ ಕೊಟ್ಟಿದೆ. ಅಹಮದಾಬಾದ್ನಲ್ಲಿ ತಾಯಿ ಸಂಧಿ ನೋವಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಪುತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದ. ಇನ್ನೇನು ಅಹಮದಾಬಾದ್ಗೆ ಹೋಗಬೇಕು ಅಂತ ಏರ್ಪೋರ್ಟ್ಗೆ ಬರ್ತಿದ್ದಂತೆಯೇ ವಿಮಾನ ಕ್ಯಾನ್ಸಲ್ ಆಗಿದೆ. ಗೋಳಾಟ 6. ಅಯ್ಯಪ್ಪ ಮಾಲಾಧಾರಿಗಳನ್ನ ಅರ್ಧ ದಾರಿಗೆ ಬಿಟ್ಟ ಇಂಡಿಗೋ ವಿಮಾನದಲ್ಲಿ ಸಂಚರಿಸುತ್ತಿದ್ದ ಅಯ್ಯಪ್ಪ ಮಾಲಾಧಾರಿಗಳನ್ನು ಕೂಡ ಅರ್ಧ ದಾರಿಗೆ ಬಿಡಲಾಗಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಕನೆಕ್ಟಿವಿಟಿಯ ಕೊಚ್ಚಿ ಫ್ಲೈಟ್ ಬುಕಿಂಗ್ ಮಾಡಿದವರನ್ನ ಬೆಂಗಳೂರಿನಲ್ಲೇ ಇಳಿಸಲಾಗಿದೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಅಯ್ಯಪ್ಪ ಮಾಲಾಧಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಗೋಳಾಟ 7. ಸತ್ತವರ ಅಸ್ಥಿ ವಿಸರ್ಜನೆಗೂ ಸಿಗದ ಫ್ಲೈಟ್. ವಿಪರ್ಯಾಸ ನೋಡಿ, ಸತ್ತವರ ಅಸ್ಥಿ ವಿಸರ್ಜನೆಗೂ ನೆಮ್ಮದಿ ಇಲ್ಲದಾಗಿದೆ. ಈ ಕುಟುಂಬ ಹರಿದ್ವಾರದಲ್ಲಿ ತಂದೆಯ ಅಸ್ಥಿ ವಿಸರ್ಜನೆಗೆ ಇಂಡಿಗೋ ಫ್ಲೈಟ್ ಬುಕ್ ಮಾಡಿತ್ತು. ಆದರೆ ದಿಢೀರ್ ಫ್ಲೈಟ್ ರದ್ದಾಗಿದ್ದು ಈಗ ಏರ್ಪೋರ್ಟ್ನಲ್ಲೇ ಪರದಾಡ್ತಿದೆ. ಫ್ರೆಂಡ್ ಅವ್ರದ್ದು ಅಸ್ಥಿ ಇದು ಮಾಡೋಕ್ಕೆ ಹರಿದ್ವಾರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರಿನಿಂದ ಡೆಲ್ಲಿಗೆ ಬುಕ್ ಮಾಡಿದ್ದೀನಿ ಫ್ಲೈಟ್ ಟಿಕೆಟ್. ಆ್ಯಂಡ್ 3 ಜನಕ್ಕೆ ಬುಕ್ ಮಾಡಿದ್ದೀನಿ. ಸೊ ಡೆಲ್ಲಿಲಿಂದ ಇನ್ನೊಂದು ಫ್ಲೈಟ್ ಹರಿದ್ವಾರ್ಗೆ ಬುಕ್ ಮಾಡಿದ್ದೀನಿ. ಆದರೆ ದ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಆ್ಯಂಡ್ ಒಂದು ನೋಟಿಫೈ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನು ಬಂದಿಲ್ಲ. ಇಲ್ಲಿ ಬಂದು ಕೇಳಿದ್ರೆ ಫ್ಲೈಟ್ ಹ್ಯಾಸ್ ಬಿನ್ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ.
ಗೋಳಾಟ 8, ಟೇಕ್ ಆಫ್ ಆಗದು ವಿಮಾನ, ಆನ್ಲೈನ್ನಲ್ಲೇ ಆರತಕ್ಷತೆ. ಇಲ್ಲಿ ನೋಡಿ, ಹುಬ್ಬಳ್ಳಿಯ ಈ ಕುಟುಂಬ ಅದೆಂಥ ಸಂಕಷ್ಟಕ್ಕೆ ಸಿಲುಕಿದೆ ನೋಡಿ. ಒಡಿಶಾದ ಭುವನೇಶ್ವರದಲ್ಲಿ ನವೆಂಬರ್ 23ರಂದು ಹುಬ್ಬಳ್ಳಿಯ ನಿವಾಸಿ ಮೇಧಾ ಕ್ಷೀರಸಾಗರ ಹಾಗೂ ಒಡಿಶಾದ ಸಂಗಮ್ ದಾಸ್ ವಿವಾಹವಾಗಿತ್ತು. ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಮೇಧಾ ಕುಟುಂಬ ಆರತಕ್ಷತೆ ಏರ್ಪಡಿಸಿತ್ತು. ವಧುವರರು ಹುಬ್ಬಳ್ಳಿಗೆ ಬರೋದಕ್ಕೆ ಭುವನೇಶ್ವರದಿಂದ ಇಂಡಿಗೋ ವಿಮಾನ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ವಿಮಾನ ಟೇಕ್ ಆಫ್ ಆಗದೇ ಇರೋದ್ರಿಂದ ಮದುಮಕ್ಕಳಿಲ್ಲದೆ ಆನ್ಲೈನ್ನಲ್ಲೇ ಆರತಕ್ಷತೆ ನಡೆದಿದೆ. ವಧುವಿನ ತಂದೆ ತಾಯಿಯೇ ವಧುವರರ ಕುರ್ಚಿಯಲ್ಲಿ ಕುಳಿತು ಶಾಸ್ತ್ರ ನೆರವೇರಿಸಿದ್ರು. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ನಾವು ಭಾಳ ವೇಟ್ ಮಾಡಿದ್ವಿ, ಬರೋದು ಹೆಂಗಾರ ಬರ್ಬೋದು ಅವರು ಅಂತ ನಮಗೆ ಇದು ಇತ್ತು. ಆದರೂ ಬರಲಿಲ್ಲ. ನಮ್ಗೆ ಭಾಳ ಕೆಟ್ಟ ಅನ್ನಿಸ್ತು, ದುಃಖ ಆಯಿತು. ಆದರೂ ಈಗ ಮಂದಿಗೆ ಕರೆದಿದ್ವಲ್ಲ, ನಾವು ಹೆಂಗಾರೆ ಇದು ನಿಭಾಯಿಸಬೇಕು, ಎಲ್ಲ ಬರೋಬ್ಬರಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ವಿಚಾರ ಮಾಡಿ ಇದನ್ನು ಮಾಡಿದ್ವಿ. ತಾನೇ ಆಕಿ ಎಲ್ಲ ಫೋನ್ ಮಾಡಿ ಈ ಟೈಪ್ ಡೆಕೋರೇಷನ್ ಮಾಡಿ, ಈ ಟೈಪ್ ಅಡುಗೆ ಮಾಡಿ ಅಂತ ಎಲ್ಲ ಅಕ್ಕಿನ ಎಲ್ಲ ಇಬ್ಬರು ಅಕ್ಕ ತಂಗಿ ಕೂಡಿ ಮಾಡಿದರು. ಅದು ಆ ಕಾರ್ಯಕ್ರಮಕ್ಕೆ ಅಕ್ಕಿನ ಬರಲಿಲ್ಲ ಅಂದ್ರೆ ನಮಗೆ ಭಾಳ ದುಃಖ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇತ್ತ ಏರ್ಪೋರ್ಟ್ನ ಅರೈವಲ್ ಗೇಟ್ ಬಿಕೋ ಅಂತಿದೆ. ಪ್ರಯಾಣಿಕರಿಲ್ಲದೆ ಟ್ಯಾಕ್ಸಿ ಚಾಲಕರು ಬಾಡಿಗೆ ಇಲ್ಲದೆ ಖಾಲಿ ಕೂತಿದ್ದಾರೆ. ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಏನು ಪರದಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಆಕ್ರೋಶನ ಹೊರಹಾಕಿ ಸಿಬ್ಬಂದಿಗಳ ಜೊತೆ ಜಗಳ ಸಹ ಮಾಡ್ತಾ ಇದ್ದಾರೆ. ಹೀಗಾಗಿ ಏನು ಪ್ರಯಾಣಿಕರ ಆಕ್ರೋಶ ಹೆಚ್ಚಾಗ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಸಹ ಅಲರ್ಟ್ ಆಗಿದೆ. ಈಗಾಗಲೇ ಏರ್ಪೋರ್ಟ್ನಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಸಹ ಹಾಕೊಂಡಿದ್ರು. ಒಳಭಾಗದಲ್ಲೂ ಸಹ ಏನು ಟರ್ಮಿನಲ್ನ ಒಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರಿದ್ದಾರೆ. ಅವರೆಲ್ಲರೂ ಸಹ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ಜೊತೆ ಜಟಾಪಟಿಯನ್ನು ನಡೆಸಿ ಜಗಳವನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದ್ದರಿಂದ ಜನರು ಬೇರೆ ಏರ್ಲೈನ್ಸ್ ಟಿಕೆಟ್ ಖರೀದಿಗೆ ಮುಗಿಬಿದ್ದಿದ್ದಾರೆ. ತುರ್ತಾಗಿ ಹೋಗಲು ದುಪ್ಪಟ್ಟು ಹಣ ನೀಡಿ ಆಕಾಶ್ ಏರ್ಲೈನ್ಸ್ ಮತ್ತು ಸ್ಪೈಸ್ ಜೆಟ್ ವಿಮಾನಗಳಿಗೆ ಬುಕ್ ಮಾಡ್ತಿದ್ದಾರೆ. 5ರಿಂದ 8 ಸಾವಿರದ ಟಿಕೆಟ್ 20ರಿಂದ 30 ಸಾವಿರಕ್ಕೆ ಮಾರಾಟವಾಗ್ತಿದೆ. ಇನ್ನು ಕೆಲ ಪ್ರಯಾಣಿಕರು ತಮ್ಮ ಮನೆಗಳಿಗೆ ವಾಪಸ್ ಆಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ನೋಡಿದ್ರಲ್ಲ ಹೇಗೆ ಸಾಲು ಸಾಲು ವಿಮಾನಗಳು ರದ್ದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇನ್ನು ಮಧ್ಯರಾತ್ರಿ 12 ಗಂಟೆವರೆಗೆ ಎಲ್ಲ ವಿಮಾನಗಳು ಕೂಡ ರದ್ದಾಗಿದೆ. ದೆಹಲಿ ಮತ್ತು ಮುಂಬೈಗೆ ತೆರಳುವಂತಹ ಇಂಡಿಗೋ ವಿಮಾನಗಳು ಎಲ್ಲವೂ ಕೂಡ ಬೆಂಗಳೂರಿನಿಂದ ತೆರಳಬೇಕಾಗಿರುವಂತಹ ವಿಮಾನಗಳು ಮಧ್ಯರಾತ್ರಿ 12 ಗಂಟೆವರೆಗೂ ಇರುವಂತಹ ವಿಮಾನಗಳೆಲ್ಲವೂ ರದ್ದಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಈ ಬಗ್ಗೆ ಪ್ರಕಟಣೆಯನ್ನ ಹೊರಡಿಸಿದೆ. ಪ್ರಯಾಣಿಕರಿಗೆ ನಾಳೆ ಬರುವಂತೆ ಆಡಳಿತ ಮಂಡಳಿ ಕೋರಿದೆ. ನಾಳೆ ವಿಮಾನಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಬನ್ನಿ ಅನ್ನೋದಾಗಿ ಹೇಳ್ತಾ ಇದೆ. ಈಗಾಗಲೇ ಸಾಲು ಸಾಲು ವಿಮಾನಗಳು ರದ್ದಾಗಿ ಎಲ್ಲಾ ಪ್ರಯಾಣಿಕರು ಏರ್ಪೋರ್ಟ್ನಲ್ಲೇ ಕಾಯ್ತಾ ಇರೋದ್ರಿಂದ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ. ಅಲ್ಲಿ ಭದ್ರತೆ ಕೂಡ ಒದಗಿಸಲಾಗಿದೆ. ಹಾಗಾಗಿ ಭದ್ರತಾ ಮಂಡಳಿ ಈಗ ನಾಳೆ ವಿಮಾನಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಬನ್ನಿ ಅನ್ನೋದಾಗಿ ಹೇಳಿದೆ. MDHನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.